ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಎಲ್ಲ ಸಂಸಾರದಲ್ಲೂ ಸಮಸ್ಯೆಗಳು ಇದ್ದಿದೆ, ಅಡ್ಜಸ್ಟ್ ಮಾಡಿಕೊಳ್ಳಿ. ಸಂಸಾರ ಎಂದ ಮೇಲೆ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ಹಾಗಂತ ಅದನ್ನೇ ದೊಡ್ಡದು ಮಾಡುತ್ತಾ ಹೋದರೆ ಕೊನೆಗೆ ನೆಮ್ಮದಿಯೇ ಕಳೆದುಕೊಳ್ಳುವಿರಿ. ಮದುವೆ ಆಗುವ ಪ್ರತಿಯೊಬ್ಬರಿಗೂ ತಾವು ಜೀವನದಲ್ಲಿ ಇತರರಿಗೆ ಮಾದರಿಯಾಗಿ ಬದುಕಬೇಕೆಂದು ಆಸೆ ಪಡುತ್ತಾರೆ. ಆದರೆ ಆದರೆ ವಿವಾಹವಾದ ಎಲ್ಲ ಸಂಬಂಧಗಳು ಕೊನೆಯವರೆಗೂ ಉಳಿಯುವುದೇ ಇಲ್ಲ. ಕೆಲವು ಸಣ್ಣ ಸಣ್ಣ ಕಾರಣಗಳು ಬದುಕಿನ ಭವಿಷ್ಯವನ್ನೇ ತಲೆಕೆಳಗೆ ಮಾಡಿಬಿಡುತ್ತವೆ. ಬೇರೆಯವರ ರೀತಿಯಲ್ಲಿ ನಾವೇಕೆ ಬದಲಾಗಲಿಲ್ಲ ಎಂಬ ಭಾವನೆ ಸದಾ ಕಾಡುವಂತೆ ಮಾಡುತ್ತದೆ ಮತ್ತು ಮನುಷ್ಯರನ್ನು ಮಾನಸಿಕ ಖಿನ್ನತೆಗೆ ದೂಡುತ್ತದೆ. ಅದಕ್ಕೆ ಕಾರಣಗಳು ಮತ್ತು ಪರಿಹಾರಗಳನ್ನು ಈ ಲೇಖನದ ಸಂಪೂರ್ಣ ವಿವರಣೆಯಲ್ಲಿ ಅಡಗಿವೆ. ಮದುವೆಯಾಗಿರುವ ಜೋಡಿಗಳಿಗೆ ಈ ಸಲಹೆಗಳ ಅವಶ್ಯಕತೆ. ಇಬ್ಬರು ಅನ್ಯರನ್ನು ಒಟ್ಟಿಗೆ ಬೇಜಾಯವಾದ ಸಂಬಂಧವೇ ಮದುವೆ. ಬಹಳ ಇಷ್ಟಪಟ್ಟು ಸಂತೋಷ ಸಂಭ್ರಮದಿಂದ ಒಬ್ಬರ ಜೀವನದಲ್ಲಿ ಬರುವ ಮಹತ್ತರವಾದ ಘಟ. ಮದುವೆಯ ನಂತರ ಜೋಡಿ ಹಕ್ಕಿಗಳು ಪ್ರೀತಿ ಪ್ರಾಣಿಯೇ ಎಂಬ ಸುಖದ ಸುಪ್ಪತ್ತಿಗೆಯಲ್ಲಿ ಸಂತೋಷದಿಂದ ತೇಲುವ ಸಮಯ ಬೇರೆಯುವ ಜೋಡಿಗಳನ್ನೆಲ್ಲೇ ಸಾಚಿಸುವಂತೆ ಇರುತ್ತದೆ. ಆದರೆ ಪ್ರತಿಯೊಬ್ಬರ ಜೀವನದಲ್ಲಿಯೂ ಬರುವ ಈ ಸುಂದರ ಕಾಲಘಟ್ಟ ಬಹಳ ದಿನಗಳ ಕಾಲ ಉಳಿಯುವುದೇ ಇಲ್ಲ. ಉಳಿಯಬಾರದೆಂದು ಯಾರೂ ಆಸೆ ಪಡುವುದಿಲ್ಲ, ಆದರೂ ಇದು ನಿಶ್ಚಿತ. ಯಾಕೆ ಹೀಗೆ ಆಗುತ್ತೆ ಮುಂದೆ ನೋಡಿ. ಚೆನ್ನಾಗಿರುತ್ತಾರೆ, ಆಮೇಲೆ ಒಮ್ಮೆಲೆ ಇವರಿಗೆ ಏನಾಗುತ್ತೇನೋ ಗೊತ್ತಿಲ್ಲ. ಕೇವಲ ಮದುವೆಯ ಪ್ರಾರಂಭದಲ್ಲಿ ದಿನಗಳಲ್ಲಿ ಮಾತ್ರ ಒಬ್ಬರನ್ನೊಬ್ಬರು ಇಷ್ಟಪಡುತ್ತಿದ್ದ ಜೋಡಿಗಳು ನಂತರ ದಿನಗಳಲ್ಲಿ ಉತ್ತರ ದಕ್ಷಿಣವಾಗಿ ಮಾರ್ಗಟ್ಟಿರುತ್ತಾರೆ. ಆದರೆ ಸಂಬಂಧವನ್ನು ದೀರ್ಘಕಾಲದವರೆಗೆ ಇದೇ ರೀತಿಯ ಉಳಿಸಿಕೊಳ್ಳುವ ಇಬ್ಬರು ಸ್ವಲ್ಪ ಶ್ರಮ ತೆಗೆದುಕೊಳ್ಳಬೇಕು ಅಷ್ಟೇ. ಕೆಲವರ ಸಂಬಂಧಗಳು ಅವರವರ ಅಹಂನಿಂದ ಹಾಳಾದರೆ ಇನ್ನು ಕೆಲವರು ಇಬ್ಬರ ನಡುವೆ ಸರಿಯಾದ ರೀತಿಯಲ್ಲಿ ಮಾತುಕತೆ ಇಲ್ಲದೆ ಹಾಳಾಗುತ್ತದೆ. ನಿಮ್ಮ ಕೆಲವು ಕೆಟ್ಟ ಹವ್ಯಾಸಗಳನ್ನು ಕೂಡ ಇದ್ದೇ ಕಾರಣ. ಹಲವು ಬಾರಿ ಕೆಟ್ಟ ಹವ್ಯಾಸಗಳು ಹಸನಾದ ಜೀವನದಲ್ಲಿ ಮಧ್ಯದಲ್ಲಿ ಸೇರಿಕೊಂಡು ನಿಮ್ಮ ಸಂಗಾತಿಗೆ ಹೆಚ್ಚಿನ ಸಮಯ ಮೀಸಲಿಡುವ ಸಾಧ್ಯತೆವಿಲ್ಲದೆ ಕೆಲವೊಂದು ಜೀವನದ ಗುರಿಯಿಟ್ಟು ಮುಟ್ಟಲು ಆಗದೆ ಸಂಬಂಧವನ್ನು ಹಾಳು ಮಾಡಿಕೊಡುತ್ತಾರೆ. ಈ ಲೇಖನದಲ್ಲಿ ಇಂತಹ ಅತೃಪ್ತಿಕರ ವಿವಾಹ ಜೀವನವನ್ನು ತೋರ್ಪಡಿಸುವ ಕೆಲವೊಂದು ಸೂಕ್ಷ್ಮವಾದ ಚಿಹ್ನೆಗಳನ್ನು ಮತ್ತು ಅವುಗಳಿಗೆ ಸೂಕ್ಷ್ಮವಾದ ಸಲಹೆಗಳನ್ನು ಸೂಚಿಸಲಾಗಿದೆ. ಇಬ್ಬರ ಮಧ್ಯೆ ಸಲುಗೆ ಅಥವಾ ಅನ್ಯೂನ್ಯತೆಯ. ನಿಮ್ಮಿಬ್ಬರ ಸಂಬಂಧ ಚೆನ್ನಾಗಿರಬೇಕಾದರೆ ಮೊದಲು ನೀವು ಪರಸ್ಪರ ಒಬ್ಬರಿಗೊಬ್ಬರು ಇಷ್ಟವಾಗಬೇಕು. ಇದು ಕೇವಲ ಮದುವೆಯಾಗುವ ಸಮಯದಲ್ಲಿ ಮಾತ್ರವಲ್ಲದೆ ಇಡೀ ಜೀವನ ಒಬ್ಬರಿಗೊಬ್ಬರು ಅರಿತುಕೊಂಡು ಖುಷಿಯಾಗಿ ಬಾಳುವುದನ್ನು ರೂಢಿ ಮಾಡಿಕೊಳ್ಳಬೇಕು. ಕೆಲವು ಮನೋವೈದ್ಯರ ಪ್ರಕಾರ ವಿವಾಹವಾದ ಜೀವನ ಖುಷಿಯಾಗಿರಬೇಕು ಎಂದರೆ ಶಾರೀರಿಕ ಸಂಬಂಧವನ್ನು ಕೂಡ ಅಷ್ಟೇ ಚೆನ್ನಾಗಿರಬೇಕು. ಏಕೆಂದರೆ ಶಾರೀರಿಕ ಸಂಬಂಧದ ಇದ್ದಷ್ಟು ಪ್ರೀತಿ ಪ್ರಣಯ ಹೆಚ್ಚಿರುತ್ತದೆ. ಹೆಚ್ಚಾದ ಲೈಂಗಿಕ ಕ್ರಿಯೆ ಒಬ್ಬರನ್ನೊಬ್ಬರ ಜೊತೆ ತೀರ ಹತ್ತಿರದಿಂದ ಬೇಯಿಸುತ್ತದೆ. ಇದರಿಂದ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಸಂಬಂಧ ಗಟ್ಟಿಯಾಗಿ ಬದಲಾಗುತ್ತದೆ. ಸಂಬಂಧದಲ್ಲಿ ಎದುರಾಗುವ ಅಪನಂಬಿಕೆ. ಕೆಲವು ಸಂಗಾತಿಗಳು ತಮ್ಮ ಗಂಡ ಅಥವಾ ಹೆಂಡತಿಯ ಅನ್ಯೋನ್ಯ ಸಂಬಂಧದ ಬಗ್ಗೆ ತಿಳಿದುಕೊಂಡು ಅದನ್ನು ಕ್ಷಮಿಸಿಬಿಡುವಂತಹ ದೊಡ್ಡ ಗುಣಗಳನ್ನು ಹೊಂದಿರುತ್ತಾರೆ. ಆದರೆ ಕೆಲವೊಬ್ಬರು ಇದನ್ನೇ ಮನಸ್ಸಿನಲ್ಲಿ ಇಟ್ಟುಕೊಂಡು ಆಗಾಗ ಮನಸ್ಸಿಗೆ ನೋವಾಗುವಂತೆ ಚುಚ್ಚಿ ಚುಚ್ಚಿ ಮಾತನಾಡುತ್ತಾರೆ ಮತ್ತೆ ಹಾಗೆ ಸಾಧಿಸುತ್ತಾರೆ. ಇದರಿಂದಲೂ ಸಹ ಸಂಬಂಧ ಹಾಳಾಗುತ್ತದೆ. ಇಲ್ಲಿ ಯಾರು ಬೇಕೆಂದು ತಪ್ಪು ಮಾಡಿರುವುದಿಲ್ಲ, ಮತ್ತೆ ಅದೇ ತಪ್ಪನ್ನು ಮುಂದುವರಿಸಲು ಬಯಸುವುದಿಲ್ಲ. ಈ ಸತ್ಯವನ್ನು ಅರ್ಥ ಮಾಡಿಕೊಂಡರೆ ಸಂಬಂಧದಲ್ಲಿ ಬೇರೆಯಾಗುವ ಸಂದರ್ಭ ಎಂದಿಗೂ ಎದುರಾಗುವುದಿಲ್ಲ. ಮತ್ತು ಅದೊಂದು ಕೆಟ್ಟ ಕನಸು. ಇಂದು ಮರೆತು ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಯೋಚಿಸಿ ಮುನ್ನಡನೆ ಜೀವನ ಖುಷಿಯಾಗಿರಬೇಕು. ಸದಾ ಜಗಳ ಮತ್ತು ಹೊಡೆದಾಟ. ನೀವೇನಾದರೂ ನಿಮ್ಮ ಸಂಗಾತಿಯ ಜೊತೆ ಯಾವಾಗಲೂ ಜಗಳ ಅಥವಾ ಮನಸ್ತಾಪಗಳನ್ನು ಹೊಂದಿ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಹಿಂಸೆ ಕೊಟ್ಟು ಅಥವಾ ಹಿಂಸೆ ಅನುಭವಿಸುತ್ತಿದ್ದರೆ ಅದು ನಿಮ್ಮ ಉತ್ತಮ ವೈವಾಹಿಕ ಜೀವನವನ್ನು ಲಕ್ಷಣವೇ ಅಲ್ಲ. ಇದು ಒಬ್ಬರ ಜೊತೆ ಇನ್ನೊಬ್ಬರ ಬದುಕಲು ಇಷ್ಟವಿಲ್ಲ ಎಂದು ತೋರಿಸಿಕೊಡುವ ಒಂದು ಸೂಕ್ಷ್ಮ ಲಕ್ಷಣ. ಹೀಗೆ ಜಗಳ ಮಾಡುವ ಬದಲು ಯಾರಿಗಾದರೂ ಒಬ್ಬರು ಸ್ವಲ್ಪ ಹೊತ್ತು ತಾಳ್ಮೆಯಿಂದ ಇದ್ದು ಆಗಿರುವ ಸಮಸ್ಯೆಗಳಿಗೆ ನಿಧಾನವಾಗಿ ಕುರಿತು ಮಾತನಾಡಿ ಪರಿಹಾರವನ್ನು ಕಂಡುಕೊಂಡರೆ ಈ ಸಮಸ್ಯೆಯಲ್ಲ ಅಲ್ಲ ಎಂಬ ಭಾವನೆ ನಿಮ್ಮಲ್ಲಿ ಬರುತ್ತದೆ. ಇಷ್ಟವಾದರೂ ನಿಮ್ಮ ಸಮಸ್ಯೆ ಪರಿಹಾರ ಸಿಕ್ಕಿಲ್ಲ ಎಂದಾದರೆ ಖಂಡಿತ ನೀವು ಆಗ ಬೇರೆಯಾಗುವ ಯೋಚನೆ ಮಾಡಬಹುದು. ಜೀವನದಲ್ಲಿ ಭವಿಷ್ಯದ ಗುರಿಗಳು.
ಇಲ್ಲಿ ಕೆಲವೊಂದು ಗಮನಿಸಬೇಕಾದ ಅಂಶಗಳೇನೆಂದರೆ ಇಬ್ಬರ ಜೀವನದ ಗುರಿಗಳು ಬೇರೆ ಬೇರೆಯಾಗಿರುವುದು. ಅಂದರೆ ಉದಾಹರಣೆಗೆ ನಿಮಗೆ ಮಗು ಇಷ್ಟವಿದ್ದರೂ ನಿಮ್ಮ ಸಂಗಾತಿಗೆ ಇಷ್ಟವಿಲ್ಲದೆ ಹೋದರೆ ಅಥವಾ ನೀವು ಸ್ಪಂದಿಸಿ ಬದುಕಲು ಕೆಟ್ಟಗೊಳ್ಳಬೇಕೆಂಬ ಅಂಶ ವ್ಯಕ್ತಪಡಿಸಿ ನಿಮ್ಮ ಸಂಗಾತಿಯ ವಿದೇಶಕ್ಕೆ ಹಾರುವ ಯೋಚನೆ ಇಟ್ಟುಕೊಂಡಿದ್ದರೆ ಕೆಲವೊಂದು ಬಾರಿ ನೀವು ಇಷ್ಟಪಟ್ಟ ಸಂಗಾತಿಗಳನ್ನು ಅಥವಾ ವಿಷಯಗಳನ್ನು ನಿಮ್ಮ ಸಂಗಾತಿ ಬೆಂಬಲಿಸದಿದ್ದರೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಎಳ್ಳಷ್ಟು ಅರ್ಥವಿರುವುದಿಲ್ಲ. ಏಕೆಂದರೆ ನೀವು ತೆಗೆದುಕೊಳ್ಳುವ ಯಾವುದೇ ನಿರ್ಧಾರಗಳು ನಿಮ್ಮ ಮಕ್ಕಳ ಭವಿಷ್ಯದ ಮೇಲೆ ನಿಂತಿರುತ್ತದೆ. ಅವು ದೊಡ್ಡ ನಿರ್ಧಾರಗಳಾದಾಗ ಆದಷ್ಟು ಇಬ್ಬರ ಸೇರಿ ಒಮ್ಮತದಿಂದ ತೆಗೆದುಕೊಂಡರೆ ನಿಮ್ಮ ಜೀವನ ಅಚ್ಚುಕಟ್ಟಾಗಿ ಸಾಗುತ್ತದೆ. ಅರ್ಥ ಆಯ್ತಾ ಫ್ರೆಂಡ್ಸ್? ಜೀವನ ಅಂದರೆ ಏನು, ಮದುವೆ ಆಗಿದ ಮೇಲೆ ಯಾವ ರೀತಿ ಇರುತ್ತದೆ ಅಂತೆ. ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್.